ಈ ಪ್ರಶಾಂತ್ ನೀಲ್ ಅವರು ಅವರ ಸಿನಿಮಾಗಳಲ್ಲಿ ಹೀರೋ ಕ್ಯಾರೆಕ್ಟರ್ನ ಹೀರೋ ಅಂದ್ಕೊಂಡು ಬರೆಯೋದಿಲ್ಲ, ವಿಲನ್ ಅಂತ ಅಂದ್ಕೊಂಡು ಬರೀತಾರೆ. ಮತ್ತೇನ್ ಗುರು, ಇವರ ಸಿನಿಮಾಗಳಲ್ಲಿ ಆ ಹೀರೋ ಕ್ಯಾರೆಕ್ಟರ್ ಅಷ್ಟು ಟೆರರ್ ಅಂಡ್ ಮಾಸಿವ್ ಆಗಿರುತ್ತೆ. ಇವರು KGF ಸಿನಿಮಾದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ನ ಕಾನ್ಸೆಪ್ಟ್ ಆಗಿ ಸಿನಿಮಾ ಮಾಡಿದ್ರು. ಸಲಾರಲ್ಲಿ ಫ್ರೆಂಡ್ಶಿಪ್ನ ಹಾಗೆ ಟೆರಿಟರಿ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಸ್ಟೋರಿನ ಬರ್ಕೊಂಡಿದ್ರು. ಆದರೆ ಈಗ ಡ್ರ್ಯಾಗನ್ ಸಿನಿಮಾದ ಸ್ಟೋರಿ ಏನು ಬೇಸ್ ಮಾಡಿ ಮಾಡಿದ್ದಾರೆ ಅಂತ ತುಂಬ ಜನಕ್ಕೆ ಆ ಡೌಟ್ ಇತ್ತು. ಇವನ್ ನನಗೂ ಕೂಡ ಆ ಡೌಟ್ ಇತ್ತು. ಈಗ ಆ ಡೌಟು ಕ್ಲಿಯರ್ ಆಯಿತು. ಎಸ್, ನಾನಂತೂ ಈ ಡ್ರ್ಯಾಗನ್ ಮೂವಿ ಗ್ಲಿಮ್ಸ್ನ ನೋಡಿದಾದ್ಮೇಲೆ ಸಿನಿಮಾ ನೋಡೋಕೆ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಗುರು. ಹೈ ಲೆವೆಲ್ಗೆ ಇದೆ ಇದರ ಗ್ಲಿಮ್ಸ್ಗಳು ಮಾತ್ರ. ಈ ಗ್ಲಿಮ್ಸ್ನ ನೋಡ್ತಾ ಇದ್ರೆ ಇದು ಕೂಡ ಗ್ಯಾಂಗ್ಸ್ಟರ್ಗಳ ವಾರ್ ಸಿನಿಮಾನೇ ಅಂತ ಕಾಣ್ತಾ ಇದೆ. ಆದರೆ ಈ ಸರಿ ಸಿನಿಮಾದಲ್ಲಿ ಗ್ಯಾಂಗ್ಸ್ಟರ್ಗಳ ವಾರ್ ನೋಡೋಕೆ ಸಿಗೋದಿಲ್ಲ, ವರ್ಲ್ಡ್ ವಾರ್ನೇ ನೋಡ್ಬೋದು. ಈ ಸರಿ ನೀಲಣ್ಣ ಅವರು ಯಾವುದೇ ಫ್ರೆಂಡ್ಶಿಪ್ ಅಲ್ಲ, ಗೋಲ್ಡ್ ಅಲ್ಲ, ಡೈರೆಕ್ಟ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಥಿಂಕ್ ಮಾಡಿ ಸಿನಿಮಾದ ಸ್ಟೋರಿನ ಬರ್ಕೊಂಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಆ ಹೆಸರನ್ನ ಹೇಳಿದ್ರೆ ಯೂಟ್ಯೂಬಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದ್ರ ಹೆಸರನ್ನ ಹೇಳಕ್ ಹೋಗೋದಿಲ್ಲ. ಸೊ ಸಿನಿಮಾದ ಸ್ಟೋರಿ ಅದೇನೇ ಇರಲಿ, ಆದರೆ ಈ ಗ್ಲಿಮ್ಸ್ಗಳನ್ನ ನೋಡ್ತಾ ಇದ್ರೆ ಒಂದಕ್ಕಿಂತ ಇನ್ನೊಂದು ಪ್ಯೂರ್ ಮಾಸ್ಟರ್ ಪೀಸ್ ಅಷ್ಟೇ. ಈ ಸರಿ ಪ್ರಶಾಂತ್ ನೀಲ್ ಅವರು ಡಾರ್ಕ್ ಥೀಮ್ನ ಕಮ್ಮಿ ಮಾಡಿ ಕಲರ್ ಗ್ರೇಡ್ನ ಜಾಸ್ತಿ ಮಾಡಿದ್ದಾರೆ. ಅಂಡ್ ಅದು ನನಗೆ ಬಲೆ ಇಷ್ಟ ಆಯಿತು ಗುರು. ಒಂಥರ ಕಲರ್ಫುಲ್ ಆಗಿತ್ತು ವಿಜುವಲ್ಸ್ಗಳು. ಮೈನ್ ಆಗಿ ನನಗೆ ಗ್ಲಿಮ್ಸಲ್ಲಿ ಇಷ್ಟ ಆಗಿದ್ದು ವಿಲನ್ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ನಾರ್ಮಲ್ ಆಗಿ ಯಾವುದೇ ಮೂವಿಯ ಗ್ಲಿಮ್ಸ್ ಬಿಟ್ಟಾಗ ಅಲ್ಲಿ ವಿಲನ್ಸ್ಗಳ ಕ್ಯಾರೆಕ್ಟರ್ನ ರಿವೀಲ್ ಮಾಡೋದಿಲ್ಲ. ಆದರೆ ನಮ್ಮ ನೀಲಣ್ಣ ಗೊತ್ತಲ್ಲ, ತುಂಬಾನೇ ಡಿಫ್ರೆಂಟು. ಅದಕ್ಕೆ ಅವರ ಸಿನಿಮಾಗಳು ಇಷ್ಟು ಡಿಫ್ರೆಂಟ್ ಆಗಿರೋದು. ಇನ್ನು ಗ್ಲಿಮ್ಸಲ್ಲಿ ತೋರಿಸಿರುವಂಥ ವಿಲನ್ಸ್ಗಳು ಒಬ್ಬರಿಗಿಂತ ಇನ್ನೊಬ್ರು ಟೆರರ್ ಆಗಿರೋದಲ್ಲದೆ ಒಂದು ಕ್ಯಾರೆಕ್ಟರ್ಗಿಂತ ಇನ್ನೊಂದು ಕ್ಯಾರೆಕ್ಟರ್ ತುಂಬಾನೇ ಭಯಂಕರವಾಗಿದ್ದಾವೆ. ಈಗೇನು ಗ್ಲಿಮ್ಸಲ್ಲಿ ತೋರಿಸಿದಾರಲ್ಲ ಆ ವಿಲನ್ಸ್ಗಳನ್ನ, ಅದರಲ್ಲಿ ಕೆಲವ್ರನ್ನ ನೋಡಿದ್ರೆ ಒಳ್ಳೆ ಹಾಲಿವುಡ್ ಮೂವಿಗಳ ವಿಲನ್ಸ್ಗಳನ್ನ ತಂದು ಇಟ್ಟಿದ್ದಾರೇನೋ ಅಂತ ಅನ್ಸುತ್ತೆ. ನೋಡಿದ್ರೆ ಒಳ್ಳೆ ಹಾಲಿವುಡ್ ಮೂವಿ ವಿಲನ್ಸ್ಗಳ ರೀತಿ ಇದ್ದಾರೆ. ಇನ್ನು NTR ಅಂತೂ ಈ ಕ್ಯಾರೆಕ್ಟರ್ಗೋಸ್ಕರ ಅವರು ಹಾಕಿರುವಂತ ಎಫರ್ಟ್ ಅಂತೂ ಈಗ ಬಿಟ್ಟಿರುವಂತ ಗ್ಲಿಮ್ಸ್ ಅಲ್ಲಿ ಎದ್ದು ಕಾಣುತ್ತೆ ಗುರು. ನಿಜವಾಗ್ಲೂ ಗುರು, ಈ ಮನುಷ್ಯ ಅಂತೂ ಸಿಕ್ಕಾಪಟ್ಟೆ ಡೆಡಿಕೇಶನ್ ನ ಹಾಕಿದ್ದಾರೆ. NTR ಅವರ ಲುಕ್ ಏನೋ ಚೆನ್ನಾಗಿದೆ, ಆದ್ರೆ ಕೆಲವೊಂದು ಕಡೆ ತುಂಬಾ ಸಣ್ಣ ಆದ್ರು ಅಂತ ಅನ್ಸ್ತು. ಇನ್ನು ರವಿ ಬಸ್ರೂರ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ. ಫಸ್ಟ್ ಟೈಮ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಷ್ಟ ಆಗಿಲ್ಲ ಅಂದ್ರು ಹೋಗ್ತಾ ಹೋಗ್ತಾ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ ಫುಲ್ ಕಳೆದೋಗ್ಬಿಡ್ತೀರಾ. ಆ ರೇಂಜ್ಗೆ ಇರುತ್ತೆ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ಗಳು. ಸಿನಿಮಾದ ಮೇಲೆ ಹೈಪ್ ಅಂತೂ ಜಾಸ್ತಿನೇ ಆಯ್ತು ಹೊರತು ಕಮ್ಮಿ ಅಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ನೀಲ್ ಅವರ ಸಿನಿಮಾ ಅಂದ್ರೆ ಕೇಳ್ಬೇಕಾ, ಹೈ ರೇಂಜಿಗೆ ಇರುತ್ತೆ. ನನಗಂತೂ ಈ ಗ್ಲಿಮ್ಸ್ ಅಂತೂ ತುಂಬಾ ಇಷ್ಟ ಆಯ್ತು ಕಣ್ರಿ.